ಧೀಮ್ತಾನ ಧೀಮ್ತಾನ ಧಿರನಾನ ಧೀನ ಧೀಮ್ತಾನ ಧೀಮ್ತಾನ ಧಿರನಾನ ಧೀನ ಧೀಮ್ತಾನ ಧೀಮ್ತಾನ ಧಿರನಾನ ಧೀನ ಧೀಮ್ತಾನ ಧೀಮ್ತಾನ ಧಿರನನ ಧಿರ ಧಿರನ ಅಂದ್ರೆ ಇಲ್ಲಿ ನಡಿಬೇಕಾ ಶಾಸ್ತ್ರ ಅಲ್ಲಿ ನಡೀತು ಅಂತಾಯ್ತು. ಲಲಿತಾ ಲಲಿತಾ ಬಾರಿ ಇಲ್ಲಿ. ಅಜ್ಜಿ ಬೇಡ ಅಜ್ಜಿ, ನೀ ಸುಮ್ನೆ ಇರೇ, ಬಾರಿ ಇಲ್ಲಿ. ಏನಾಯ್ತಮ್ಮ? ಲೇ ಲಲಿತಾ, ಏನಾಗ್ಬೇಕಾಗಿತ್ತೋ ಅದೆಲ್ಲ ನಿನ್ನೆ ರಾತ್ರಿನೇ ಆಗಿದೆ ಕಣೆ. ಇವಳ್ಕಲ್ಲಿ ಏನಾದ್ರೂ ಸಿಹಿ ಮಾಡಿಸು, ಕರ್ಕೊಂಡು ಹೋಗಿ. ಲಲಿತಾ, ಅಮ್ಮ ಸಿಹಿ ತಿಂಡಿ ಮಾಡು ಅಂತಿದ್ರು, ಏನ್ ವಿಶೇಷ? ನಿನ್ನೆ ಏನು ಆಗಬೇಕಾಗಿತ್ತೋ ಎಲ್ಲ ಆಗಿದೆ. ನೀನು ಮಾಡಿರೋ ಒಂದು ತಪ್ಪಿನಿಂದ ನಾನು ಯಾರ್ಯಾರ ಬಾಯಿಂದನೋ ಏನೇನೋ ಕೇಳಬೇಕಾಗ್ಬೋದು. ನನ್ನ ಯೋಚನೆ ಪ್ರಕಾರ ಬಂಗಾರಿ ದೇವಿಕಾ ಒಂದಾಗ್ತಿದ್ರೆ ಜಾಚಿ ಇವತ್ತು ಚಂದ್ರಾಧರನ ಕಾಲು ಕೆಳಗಡೆ ಇರ್ತಾ ಇದ್ಲು, ಬಂಗಾರಿ ದೇವಿಕಾನ ಗಡಿ ಪಾರ್ ಮಾಡ್ತಾ ಇದ್ದೆ. ನಾನು ಹಾಕಿದ ಯೋಜನೆ ಪ್ರಕಾರ ಎಲ್ಲ ನಡೆದಿದ್ರೆ ಇಷ್ಟೊತ್ತಿಗೆ ಜಾಜಿ ನಿನ್ನ ಮಗನ ಸಂತಾನಕ್ಕೆ ತಾಯಿ ಆಗ್ತಿದ್ಲು. ನಿನ್ನ ಯೋಜನೆನೋ ನನ್ನ ಯೋಜನೆನೋ, ಆದ್ರೆ ಅಂತವಳ ಕೈಯಿಂದ ಅನ್ನಿಸ್ಕೊಳ್ತಾ ಇರೋದು ನಾನ್ ತಾನೇ. ಅದಕ್ಕೂ ನನಗೂ ಸಂಬಂಧ ಇಲ್ಲ ವಿರೂಪಾಕ್ಷ. ದೇವಿಕಾ ಕಳಿಸಿದ್ದು ನೀನು, ಅನುಭವಿಸು. ಹೌದು, ದೇವಿಕಾನ್ ಕಳಿಸಿದ್ ನಾನೇ. ಆದ್ರೆ ನನಗೆ ಗೊತ್ತಿಲ್ದಿರೋ ಹಾಗೆ ಚಂದ್ರಾಧರನ್ ಕಳಿಸಿ ನನ್ನ ಯೋಜನೆನ ವಿಫಲ ಮಾಡಿದ್ ನೀನಲ್ವಾ? ಹೌದು, ತಪ್ಪಾಗಿದೆ. ಆದ್ರೆ ನಾನು ಒಬ್ಳಿಂದ ಅಲ್ವಲ್ಲ, ನಿನ್ ಕಡೆಯಿಂದಾನು ತಪ್ಪಾಗಿದೆ. ನಾವಿಬ್ರು ಮೊದಲೇ ಮಾತಾಡ್ಕೊಂಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ನೋಡು ವಿರೂಪಾಕ್ಷ, ಆಗಿದ್ದು ಆಗೋಗಿದೆ. ಇದರಿಂದ ನೀನೊಬ್ಬನೇ ನೆಮ್ಮದಿ ಕಳ್ಕೊಂಡು ಒದ್ದಾಡ್ತಿಲ್ಲ, ನನ್ನ ಮಾನಸಿಕ ನೆಮ್ಮದಿನೂ ಹಾಳಾಗಿದೆ. ಇದೆಲ್ಲದರ ಪರಿಣಾಮ ಯಾರಿಗೆ ತಟ್ತಾ ಇದೆ ಗೊತ್ತಾ? ನನಗೆ. ಆ ಕಡ್ಕಿಗೆ ಬೇರೆ ವಿಷಯ ತಿಳಿಸ್ಬಿಟ್ಟಿದ್ದೀನಿ. ಬಂಗಾರಿ ದೇವಿಕನು ಒಂದು ಮಾಡಿದ್ದೀನಿ, ಇನ್ನು ಜಾಜಿ ನಮ್ಮ ಹಿಡಿತದಲ್ಲಿ ಇರ್ತಾಳೆ ಅಂತ. ದಯವಿಟ್ಟು ಊರು ಬಿಟ್ಟು ಹೋಗ್ಬೇಡ ಅಂತ ಅವನ್ನ ಕೇಳ್ಕೊಂಡಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನು ಊರು ಬಿಟ್ಟು ಹೋಗೋದನ್ನ ನಿಲ್ಲಿಸಾನೆ. ಈಗ ನಮ್ಮ ಯೋಜನೆ ಎಲ್ಲ ತಲ್ಕಳಕ್ಕಾಗಿದೆ ಅಂತ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾನ? ಇನ್ನೆಷ್ಟೊತ್ತು ಕಾಯೋದು ಗುರುಗಳೇ? ಇಷ್ಟೊತ್ತಿಗಾಗಲೇ ವಿರೂಪಾಕ್ಷ ಶಾಸ್ತ್ರಿಗಳು ಬಂದು ನಮಗೆ ವರ್ತಮಾನ ತಿಳಿಸ್ಬೇಕಿತ್ತಲ್ವಾ? ಹೌದು ಸೂರ್ಯಾಂಶ, ಆದ್ರೆ ಅವನು ಇನ್ನೂ ಬಂದಿಲ್ಲ, ಸುಮ್ಮನೆ ಕಾಯಿಸ್ತಾ ಇದ್ದಾನೆ. ನನಗೆ ಯಾಕೋ ಅನುಮಾನ ಬರ್ತಿದೆ ಗುರುಗಳೇ. ಇಷ್ಟೊತ್ತಾದರೂ ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿಲ್ಲ ಅಂದ್ರೆ ಏನೋ ಆಗಿರಬೇಕು. ಇಲ್ಲ ಸೂರ್ಯಾಂಶ, ಈ ಊರೇ ಬೇಡ ಅಂತ ಹೊರಟ ನಮ್ಮನ್ನ ನಿಲ್ಲಿಸಿದ್ದಾನೆ ಅಂದ ಮೇಲೆ ಅವನ ಯೋಜನೆ ಖಂಡಿತ ಗೆದ್ದಿರುತ್ತೆ. ಅಷ್ಟು ಖಾತ್ರಿ ಇಲ್ಲದೆ ಹೇಳೋದಿಲ್ಲ ಅವನು. ಗೆದ್ದವರು ತಡ ಮಾಡೋದಿಲ್ಲ ಗುರುಗಳೇ. ಆ ಕಡೆ ದೇವಿಕಾ, ಈ ಕಡೆ ಕಡಕಿ, ಇನ್ನೊಂದು ಕಡೆ ಬಂಗಾರಿ ಮತ್ತು ಜಾಜಿ, ಮತ್ತೊಂದು ಕಡೆ ನೀನು ಮತ್ತು ಚಂದ್ರಾಧರ. ನನ್ನ ತಲೆ ಸಿಡಿದು ಹೋಗ್ತಾ ಇದೆ ವೈಜಯಂತಿ, ಸಿಡಿದು ಹೋಗ್ತಾ ಇದೆ. ಸಿಡ್ಲಿಕ್ಕ ಹೆಂಗ್ ನಿಂತಿದ ನೋಡು, ಮಾಡಿದನೆಲ್ಲ ಮಾಡಿ ಏನು ಗೊತ್ತಿಲ್ದವ್ರಂಗೆ. ಹೋಗೋ, ನಿನ್ ಹೆಂಡತಿ ಸಿಹಿ ತಿಂಡಿ ಮಾಡ್ತಿದ್ದಾಳೆ, ಚೆನ್ನಾಗಿ ತಿನ್ನೋಗು. ಹೋಗೋ.
ಕಡಿಕೆ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ. ನನ್ನನ್ನು 3 ಕಾಸಿಗೆ ಹರಾಜು ಹಾಕೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅವನಿಗೆ ಏನಂತ ಉತ್ತರಿಸ್ಲಿ, ಏನಂತ ಹೇಳಿ? ಹೇಳಿದ್ರು ಕೇಳ್ತಾನ ಅವನು. ನನ್ನ ಮುಖಕ್ಕೆ ಕ್ಯಾಕರ್ಸ್ ಉಗೀತಾನ ಅಷ್ಟೆ. ನೀನ್ ಮಾಡ್ಕೊಂಡಿರೋ ಅನಾಹುತಗಳಿಗೆಲ್ಲ ನನ್ನ ಹೊಣೆ ಮಾಡಬೇಡ. ಅಯ್ಯೋ ತಪ್ಪಾಯ್ತು ಮೇಷ್ಟ್ರಮ್ಮ, ಹಾಗೆಲ್ಲ ಏನೂ ಇಲ್ಲ. ಎಷ್ಟೇ ಸುಖ ಸಂಪತ್ತು ಬಂದರೂ ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಇಷ್ಟಕ್ಕೆಲ್ಲ ಕಾರಣ ನೀವೇ ಅಲ್ವಾ? ನಿಮ್ಮನ್ನು ಮರೆತು ನಾನು ಯಾವ ನರ್ಕಕ್ಕೆ ಹೋಗಲಿ? ನೀನ್ ನರ್ಕಕ್ಕೆ ಹೋಗೋಳಲ್ಲ ಜಾಜಿ. ಆ ಜಗನ್ಮಾತೆಯ ಅಪರಾವತಾರವಾದ ಶ್ರೀಚಕ್ರನ ಭೂಮಿಗೆ ತರೋ ಹೊಣೆ ನಿಂದು. ನೀನು ಪುಣ್ಯವಂತೆ. ನೀನು ಆ ಮಹಾತಾಯಿ ಕೃಪೆಗೆ ಪಾತ್ರಳಾದವಳು. ತಾಯಿ ಆ ಜವಾಬ್ದಾರಿನ ನಿನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂದರೆ ನೀನು ಮೈಮರಿಬಾರ್ದಲ್ವಾ? ಇಲ್ಲ, ನಾನು ಮೈ ಮರ್ತಿಲ್ಲ ಮೇಷ್ಟ್ರಮ್ಮ. ಅದನ್ನ ನಿನ್ನ ಕಣ್ಗಳೇ ಹೇಳ್ತಾ ಇದೆ ಜಾಜಿ. ಸುಖ ವೈಭೋಗಕ್ಕೆ ಆಸೆ ಪಡೋದು ಜನಸಾಮಾನ್ಯರ ಸಹಜ ಗುಣ. ಆದರೆ ನೀನು ಎಲ್ಲರಲ್ಲಿ ಒಬ್ಳಲ್ಲ. ನಿನ್ನ ಬದುಕಿನ ಕಾರಣನೇ ಬೇರೆ. ಬೇರೆಯವರಂತೆ ನೀನು ಬದುಕಿದ್ರೆ ನಿನ್ನ ಬದುಕಿನ ಸಾರ್ಥಕತೆ ಆಗೋದಿಲ್ಲ. ನೀನು ವ್ಯರ್ಥ ಕಾಲಹರಣ ಮಾಡೋ ಹಾಗಿಲ್ಲ. ಸಂಸಾರ ಸುಖದಲ್ಲಿ ಅಮ್ಮನವ್ರನ್ನ ಮರೆಯೋ ಹಾಗಿಲ್ಲ. ಖಂಡಿತ ಮರೆಯಲ್ಲ ಮೇಷ್ಟ್ರಮ್ಮ. ಹಾಗಂತ ಬಾಯಿ ಮಾತಿಗೆ ಹೇಳ್ತೀಯ, ಆದ್ರೆ ನೀನು ನಿನ್ನ ಕರ್ತವ್ಯಗಳನ್ನ, ನಿನಗೆ ವಹಿಸಿದ ಜವಾಬ್ದಾರಿಗಳನ್ನ ಮರ್ತಿದ್ಯಾ. ಏನದು ಮೇಷ್ಟ್ರಮ್ಮ? ದಯವಿಟ್ಟು ನೆನಪಿಸಿ. ಅಮ್ಮನವ್ರ ಮಾತನ್ನು ಮೀರೋ ಅಂಥ ತಪ್ಪು ನಾನು ಯಾವತ್ತೂ ಮಾಡಿಲ್ಲ. ಅದೇನು ಅಂತ ಹೇಳಿ. ನೆನಪಿಸ್ಕೋ ಜಾಜಿ, ಈ ಹಿಂದೆ ನಾನು ನಿನಗೆ ಏನು ಹೇಳಿದ್ದೆ ಅಂತ. ನಾನೊಬ್ಬನೇ ಸಾಕು. ನಾನು ಅಂದುಕೊಂಡಿದ್ದನ್ನ ನಾನು ಸಾಧನೆ ಮಾಡೇ ತೀರ್ತೀನಿ. ಹೋಗಿ, ಅವತ್ತೇ ಹೊರಟಿದ್ದಿದ್ದಲ್ಲ, ಹೋಗಿ ಹಿಂದೆ. ಈಗ ಹೋಗು ಅಂದ್ರೆ ಏನರ್ಥ ವಿರೂಪಾಕ್ಷ? ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ನಿಂತಿದ್ದಕ್ಕೆ ಬೆಲೆನೇ ಇಲ್ವಾ ವಿರೂಪಾಕ್ಷ? ಇಷ್ಟೆಲ್ಲ ಆಗಿದ್ದು ಯಾರಿಂದ? ನಿಮ್ಮ ಮೂವರಿಂದ. ನೀನು, ನಿನ್ನ ತಂಗಿ ಮತ್ತು ಆ ನಿನ್ನ ಮಗ. ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ನೀನು ಮಾಡಿದ್ದ ಯೋಜನೆನ ನೀನು ನಿನ್ನ ಮಗ ಮತ್ತು ತಂಗಿ ಜೊತೆ ಚರ್ಚೆ ಮಾಡಿದಿದ್ರೆ ಇಂಥ ಅನಾಹುತ ಸಂಭವಿಸ್ತಿರ್ಲಿಲ್ಲ. ಸಮಸ್ಯೆ ನಿನ್ನಲ್ಲಿರೋದು ವಿರೂಪಾಕ್ಷ. ಇನ್ನು ನಿನ್ನ ಮಗ ಅಂತ ಕರೆಸಿದ್ಯಲ್ಲ, ಅವನಂತೂ ಯಾರು ಏನು ಅಂತ ತಿಳಿದೆ ಯಾವುದೋ ಒಂದು ಹುಡುಗಿ ಜೊತೆ ಸಂಪರ್ಕ ಸಾಧಿಸಿದಾನಂದ್ರೆ ಅವನೆಂಥ ಬುದ್ಧಿವಂತ ಇರ್ಬೋದು. ನಾಲಾಯಕ್. ಹೌದು, ಅವನು ನಾಲಾಯಕ್ಕೆ. ಅವನಿಂದ ನನಗೇನು ಉಪಕಾರ ಆಗುತ್ತೆ? ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಅಲ್ಲಿಂದ ಕರೆಸ್ತೆ. ಆದ್ರೆ ಅವನಿಗಿಂದ ನನಗೆ ಏನಾಯ್ತು? ಅವನಿಂದ, ಅವನ ವಿದ್ಯೆಯಿಂದ, ವಿದ್ವತ್ತಿಂದ ನನಗೆ ಯಾವ ರೀತಿಯಾದ ಪ್ರಯೋಜನ ಆಗ್ಲಿಲ್ಲ, ಬರೀ ತೊಂದರೆನೇ ಆಯ್ತು. ಹೋಗ್ಲಿ ಅಂದ್ರೆ ನನ್ನ ಮಾತು ಕೇಳಲ್ಲ ಅವನು. ಅವ್ರ ಅತ್ತೆ ಮಾತು ಅಂತಾರೆ ಅವನಿಗೆ ವೇದವಾಕ್ಯ. ಇಲ್ದೇ ಇದ್ರೆ ಅವಳು ಹೇಳಿದ್ದು ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತಾ ಇದ್ದ. ಚಾಚಿ ಅಂತ ಹೇಳಿ ದೇವಿಕಾ ಜೊತೆ ಸಂಪರ್ಕ. ನೀನು ಒಟ್ಟು 3 ಕ್ಷೇತ್ರಗಳ ದರ್ಶನ ಮಾಡಬೇಕು, ಸೇವೆ ಕೊಟ್ಟು ಬರಬೇಕು. ಆದರೆ ನೀನು ಒಂದೇ ಕ್ಷೇತ್ರನ ದರ್ಶನ ಮಾಡಿದ್ಯಾ. ಇನ್ನು 2 ಕ್ಷೇತ್ರಗಳ ದರ್ಶನ ಮಾಡಬೇಕು. ಅದನ್ನ ಯಾವಾಗ ಮಾಡ್ತೀಯಾ? ನೀವು ಯಾವಾಗ ಹೇಳ್ತೀರೋ ಅವಾಗ ಹೊರಡ್ತೀನಿ ಮೇಷ್ಟ್ರಮ್ಮ. ಕ್ಷೇತ್ರಗಳ ದರ್ಶನಕ್ಕೆ ದಿನ ಎಣಿಸ್ಬೇಕಾಗಿಲ್ಲ, ತಕ್ಷಣ ಹೊರಡೋ ಏರ್ಪಾಟ್ ಮಾಡ್ಕೋ. ಅವನೊಬ್ಬ ಅಪ್ರಯೋಜಕ. ಅಂತಹ ಅಪ್ರಯೋಜಕ ಮಗನಿಗೆ
ಜನ್ಮ ಕೊಟ್ನಲ್ಲ ನಾನು. ನಾನು 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 ನಿಜವಾದ ಪ್ರಯೋಜಕ ನಾನು. ಸರಿ, ನನ್ನ ಮಗನ ದೇವಿಕಾ ಜೊತೆ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರು. ನನ್ನ ಮದುವೆ ನಾನು ನಿರ್ಧಾರ ಮಾಡಕ್ಕೆ ಅವ್ರು ಯಾರು? ಅವ್ರಿಗೆ ಯಾರು ಹಕ್ಕು ಕೊಟ್ಟವರು? ಅದಕ್ಕೆ ನೀನ್ ಯಾಕೆ ಆತಂಕ ಪಡ್ತೀಯ? ನೀನ್ ಅವಳನ್ನ ಮದ್ವೆ ಆಗಲ್ಲ ಅಷ್ಟೇ ತಾನೆ? ನಾನು ಯಾಕೆ ಅವಳನ್ನ ಮದುವೆ ಆಗಲಿ? ನನಗೇನು ಬಂದಿದೆ ಕರ್ಮ? ನೀವು ಹೇಳಿದ್ರಿ ಅಂತ ನಾನು ಆ ಪ್ರಸ್ತುತ ಕೋಣೆಗೆ ಹೋದೆ. ಅಲ್ಲಿದ್ದಿದ್ದು ದೇವಿಕಾ ಅಂತ ನನಗೇನು ಗೊತ್ತು? ಈಗ ನೋಡಿದ್ರೆ ನನ್ನನ್ನು ಅವಳ ಜೊತೆ ಮದುವೆ ಮಾಡಿಸ್ತೀನಿ ಅಂತ ನಿಮ್ಮ ಅಣ್ಣ ಮಾತು ಕೊಡ್ತಾ ಇದ್ದಾರೆ. ನಾನು ಯಾಕೆ ಅವಳನ್ನ ಮದುವೆ ಆಗಲಿ? ನಿಮ್ಮ ತಂದೆ ಬುದ್ಧಿ ನಿನಗೆ ಗೊತ್ತಲ್ಲ. ಅವನ ಮಾತನ್ನ ನೀನು ನಡೆಸ್ಕೊಡ್ಬೇಕಾಗಿಲ್ಲ. ಅವನು ಕೊಟ್ಟ ಮಾತಿಗೆ ನೀನು ಹೊಣೆ ಅಲ್ಲ. ಈ ಮದುವೆ ಸಂಸಾರಗಳು ನನಗಲ್ಲ ಅತ್ತೆ. ನಾನು ಮಾಡಬೇಕಾಗಿರೋ ಸಾಧನೆಗಳೇ ಬೇರೆ. ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಲ್ಲ. ಚಂದ್ರ, ನೀನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಯೋಚನೆ ಮಾಡಬೇಡ. ಏನು ಬೇಕಾಗಿಲ್ಲ. ನೀನು ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ, ಯಾವ ಕ್ಷೇತ್ರ ದರ್ಶನ ಮಾಡೋದು ಬೇಡ. ನೀನು ದೇವಸ್ಥಾನನೆಲ್ಲ ಸುತ್ತಿ ಪುಣ್ಯ ಸಂಪಾದನೆ ಮಾಡೋದು ಅಷ್ಟರಲ್ಲೇ ಇದೆ. ಮದುವೆ ಆಗಿದೆಯಾ, ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡು ಬಿದ್ದಿರೋ. ಅದು ಅಜ್ಜಿ. ಸಾಕು ಮುಚ್ಚೆ ಬಾಯಿನ. ಬರೀ ಸುತ್ತಾಡೋದಾಗೋಯ್ತು ನಿಂದು. ನಾನು ನಿನ್ನ ವಯಸ್ಸಿನಲ್ಲಿ ಇದ್ದಾಗ ಮನೆ ಬಿಟ್ಟು ಆಚೆಗೆ ಹೋಗ್ತಿರ್ಲಿಲ್ಲ. ಅಪ್ಪನೇ ತಗೊಂಡೆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು. ಹೀಗಿರುವಾಗ ನಿನಗೆ ಸ್ವತಂತ್ರ ಕೊಟ್ಟು ತಪ್ಪು ಮಾಡಿದ್ವಿ. ನೀನೇನು ಸುತ್ತಿರೋದು ಕಮ್ಮಿನಾ? ಭಯ ಇಲ್ಲ, ಭಕ್ತಿ ಇಲ್ಲ. ಹಿರಿಯೂರು ಅಂದ್ರೆ ಮೊದಲೇ ಗೌರವ ಇಲ್ಲ. ನೀನು ಆಡಿದ್ದೆ ಆಟ, ಹೋಗಿದ್ದೆ ದಾರಿ. ಆ ಶೇಖರಿ ಎಷ್ಟು ಹೇಳಿದ್ರು ಅಷ್ಟೇ, ಮಗಳು ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾನೆ. ಸಲಿಗೆ ಕೊಟ್ಟಿದ್ದೆ ಹೆಚ್ಚಾಗಿ, ಅದೇ ನಿನಗೆ ಸದರ ಆಗಿದೆ. ದೇವಸ್ಥಾನಕ್ಕೆ ಹೋಗಲೇಬೇಕು ಅಜ್ಜಿ. ಈಗಾಗಲೇ ಒಂದು ಕ್ಷೇತ್ರದ ದರ್ಶನ ಆಗಿದೆ, ಇನ್ನೂ 2 ಕ್ಷೇತ್ರದ ದರ್ಶನ ಆಗಲೇಬೇಕು. ನೋಡೆ, ಮೊದಲೇ ಅರಿಹಂತಪುರಕ್ಕೆ ಹೋಗಿ ಬಂದಾಗಿದೆ, ಮತ್ತೆ ಖ್ಯಾತೆ ತೆಗಿಬೇಡ. ಒಂದೋ ಶ್ರೀಚಕ್ರದ ಜನನಕ್ಕೆ ಕಾರಣ ನಮ್ಮಲ್ಲೊಬ್ಬರಾಗಬೇಕು, ಇಲ್ಲ ಜಾಜಿ ಮತ್ತೆ ಬಂಗಾರಿ ಸೇರಬಾರ್ದು ಅಂತ ನಾವು ಮಾಡಿದ ಕಾರ್ಯಗಳೆಲ್ಲ ವಿಫಲವಾಯಿತು. ನಾವು ಮಾಡಿದ ತಂತ್ರಗಳೆಲ್ಲ ಮುರಿದು ಬಿತ್ತು. ಜಾಜಿ ಮತ್ತು ಬಂಗಾರಿ ಸಂಪರ್ಕ ನಮ್ಮ ಕೈಲಿ ತಡೆಯಕ್ಕಾಗ್ಲಿಲ್ಲ. ಶ್ರೀಚಕ್ರನ ನಮ್ಮ ಸ್ವತ್ತು ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಅವರೀಗ ಶ್ರೀಚಕ್ರದ ಜನನಕ್ಕೆ ಎಲ್ಲ ರೀತಿಯಿಂದಲೂ ಶಕ್ತರಾಗಿದ್ದಾರೆ. ಅದೆಲ್ಲ ಎಲ್ರಿಗೂ ಗೊತ್ತಿರೋದೇ ಚಂದ್ರಧರ. ಮುಂದೇನಂತ ಹೇಳು? ಹೇಳ್ತೀನಿ ಸೂರ್ಯಾಂಶು, ಇಷ್ಟೊಂದು ಅವಸರ ಒಳ್ಳೇದಲ್ಲ. ಮುಂದೆ ಶ್ರೀಚಕ್ರ ಹುಟ್ಟೋದು ಖಚಿತ. ಹುಟ್ಟಾದ್ಮೇಲೆ ಅದು ಅವ್ರ ಸ್ವತ್ತಾಗತ್ತೆ. ಅದು ನಮ್ಗೆ ಮುಳ್ಳಾಗತ್ತೆ. ನಮಗ್ ಬೇಕಾಗಿರೋ ವಸ್ತು ನಮ್ ಕಣ್ ಮುಂದೆನೆ ಓಡಾಡ್ತಾ ಇದ್ರು. ನಾವು ಏನು ಮಾಡಕ್ಕಾಗ್ದರೆ ಅಸಹಾಯಕತೆಯಿಂದ ಕೂರ್ಬೇಕಾಗತ್ತೆ. ಹಾಗಾಗಬಾರ್ದು. ಹಾಗಾಗಲ್ಲ. ಅದಕ್ಕೆ ತಾನೇ ಕಾರ್ಯತಂತ್ರ ರೂಪಿಸ್ತಾ ಇರೋದು. ನಮ್ಗೆ ಸಿಗದೆ ಇರೋ ಶ್ರೀಚಕ್ರ ಅದು ಯಾರಿಗೂ ಸಿಗ್ಬಾರ್ದು. ಸಿಗ್ಬಾರ್ದು ಅಂದ್ರೆ ಅದು ಹುಟ್ಟಲೇಬಾರ್ದು. ಅದು ಹುಟ್ಟಬಾರ್ದು ಅಂದ್ರೆ ಅದನ್ನ ತನ್ನ ಹೊಟ್ಟೆಯಲ್ಲಿ ಪೋಷಿಸ್ತಿರೋ ಜಾಜಿ ಸಾಯ್ಬೇಕು, 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 Dum 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 dum
ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈಗ ಎಲ್ಲೂ ಹೋಗೋದು ಬೇಡ. ಯಾವ ಕ್ಷೇತ್ರ ದರ್ಶನದ ಅಗತ್ಯವೂ ಇಲ್ಲ. ನಾವು ನಿನ್ನ ಹಾಗೆ ದೇವಸ್ಥಾನ ಅದು ಇದು ಅಂತ ಸುತ್ತಾಡಿದ್ರೆ ನಾವು ಹೊಟ್ಟೆ ಇಟ್ಟಿಲ್ದೆ ಬಿದ್ದು ಸಾಯ್ಬೇಕಾಗಿತ್ತು. ಅದರಲ್ಲೂ ನಿಮ್ಮಪ್ಪ ಮದುವೆ ಆದ ಹೊಸದ್ರಲ್ಲೂ ನಿಮ್ಮಮ್ಮನ ಒಂದು ಕ್ಷೇತ್ರ ದರ್ಶನಕ್ಕೂ ಕರ್ಕೊಂಡು ಹೋಗಲಿಲ್ಲ. ಅಷ್ಟು ಬಡತನ. ನಿಮ್ಮಮ್ಮ ಆಗಿದ್ದಕ್ಕೆ ಅದನ್ನೆಲ್ಲ ಸಹಿಸ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋದ್ಲು. ನೀನೇನಾದ್ರೂ ಆಗಿದ್ರೆ ಅಷ್ಟೇ. ನಿನಗೆ ಮನೇಲಿ ಹೊತ್ತೊತ್ತಿಗೆ ಬೇಸಾಕೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನಿನಗೆ ಯಾವ ಜವಾಬ್ದಾರಿನೂ ಇಲ್ಲದೆ ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ಆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳೋದು. ಇನ್ನೊಂದ್ಸಲ ಕೇಳಲ್ಲ ಅಜ್ಜಿ, ಇದೊಂದ್ಸಲ ಕಳಿಸಿ. ಅಷ್ಟಕ್ಕೂ ನೀನು ಹೋಗ್ಲೇಬೇಕು ಅನ್ನೋದಾದ್ರೆ ಆ ನಿನ್ ಗಂಡ ದಂಡಪಿಂಡ ಇದನ್ನಲ್ಲ, ಅವನನ್ನು ಕಳಿಸು. ಅಷ್ಟಕ್ಕಾದ್ರೂ ಉಪಯೋಗಕ್ಕೆ ಬರಲಿ. ಅವನ ಜೊತೆ ನೀನು ಹೋಗ್ಬೇಕು ಅಂತ ಏನೂ ಇಲ್ಲ. ಅವನು ಹೋದ್ರು ಅಷ್ಟೇ, ನೀನು ಹೋದ್ರು ಅಷ್ಟೇ. ಅವನನ್ನೇ ಕಳಿಸು. ನಿನಗೆ ಮದುವೆ ಆಗಿದೆ ಅನ್ನೋದು ಸ್ವಲ್ಪ ತಲೆಯಲ್ಲಿರಲಿ. ಓಹೋ, ರಾಜಲಕ್ಷ್ಮಿಯವರು. ಜಾಜಿ, ಶೇಖರಿ, ಏನಿದು ಎಲ್ಲ ಒಟ್ಟಾಗಿ ಬಂದ್ಬಿಟ್ಟಿದ್ದೀರಿ? ಏನಾದರೂ ಹೊಸ ಸಮಾಚಾರನ? ಬನ್ನಿ ರಾಜಲಕ್ಷ್ಮಿಯವರೇ. ಬಾ ಶೇಖರಿ, ಜಾಜಿ ಬಾ. ಇಲ್ಲ ಶಾಸ್ತ್ರಿಗಳೇ, ನಾವು ಒಳಗೆ ಬಂದು ಉಪಚಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ, ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನ್ಯಾಯ ಕೇಳೋದಕ್ಕೆ ಇಲ್ಲಿ ಯಾರಿಗ ಅನ್ಯಾಯ ಆಗಿದೆ? ನಮಗೆ ಶಾಸ್ತ್ರಿಗಳೇ, ನಮ್ಮೆಲ್ರಿಗೂ ಅನ್ಯಾಯ ಆಗಿದೆ. ನಿಮ್ಗ? ಯಾರಿಂದ? ನಿಮ್ಮ ಮಗನಿಂದ. ನನ್ನ ಮಗನಿಂದ? ಚಂದ್ರಾಧರ್ನಿಂದ ನಿಮ್ಗೆ ಅನ್ಯಾಯ ಆಗಿದೆಯಾ? ಹೌದು ಶಾಸ್ತ್ರಿಗಳೇ. ಅಂಥದ್ದೇನು ಮಾಡ್ದ ನನ್ನ ಮಗ? ಮೊನ್ನೆ ರಾತ್ರಿ ಜಾಜಿಗೂ ಬಂಗಾರಿಗೂ ಪ್ರಸ್ತದ ಏರ್ಪಾಟ್ ಮಾಡಿದ್ವಿ. ಆ ರಾತ್ರಿ ಬಂಗಾರಿನ ಅಲ್ಲಿಂದ ಎತ್ತಂಗಡಿ ಮಾಡಿಸಿದ್ದಾನೆ. ಅದೇ ಜಾಗಕ್ಕೆ ನಿಮ್ಮ ಮಗ ಚಂದ್ರಧರ ಹೋಗಿದ್ದಾನೆ. ಆದರೆ ನಮ್ಮ ಪುಣ್ಯ, ವಧುವಿನ ಜಾಗದಲ್ಲಿ ಅವತ್ತು ಜಾಜಿ ಇರಲಿಲ್ಲ. ಜಾಜಿ ಬಂಗಾರಿ ಜೊತೆಗೆ ಇದ್ಲು. ಆದ್ರೆ ಆ ಜಾಗದಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲು. ಅವಳು ನಮ್ಮ ಮನೆಗೆ ಬಂದಿದ್ದ ಅತಿಥಿ. ಅವಳ ಜೊತೆ ನಿಮ್ಮ ಮಗ ನನ್ನ ಮಗ ಅದನ್ನು ನಾವೇ ಬಾಯ್ಬಿಟ್ಟು ಹೇಳ್ಬೇಕಾ ಶಾಸ್ತ್ರಿಗಳೇ? ಪ್ರಸ್ತದ ಕೋಣೆಗೆ ನಿಮ್ಮ ಮಗ ಬಂದಿದ್ದು ನಿಜ. ಅಲ್ಲಿ ಜಾಜಿಗೆ ಬದಲಾಗಿ ದೇವಿಕಾ ಇದ್ದಿದ್ದೂ ನಿಜ. ಆದ್ರೆ ಈಗ ಊರಲ್ಲೆಲ್ಲ ಏನ್ ಗುಲ್ಲಾಗಿದೆ ಗೊತ್ತಾ ಶಾಸ್ತ್ರಿಗಳೇ? ಮದುವೆ ಆ ಪೆದ್ದ ಬಂಗಾರಿ ಜೊತೆ, ಪ್ರಸ್ತ ಚಂದ್ರಧರನ್ ಜೊತೆ. ಈ ರೀತಿ ಜನ ನಮ್ಮನ್ನ ಕೆಟ್ಟದಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಶಾಸ್ತ್ರಿಗಳೇ. ನಮ್ಮ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ತಿದೆ. ಎಂಥ ಕೆಲಸ ಮಾಡ್ದ ನೋಡಿ ಶಾಸ್ತ್ರಿಗಳೇ ನಿಮ್ಮ ಮಗ. ನಿಮಗೆ ಶೋಭೆ ತರುವಂಥ ಕೆಲಸನ ಅದು? ನಿಮ್ಮ ಮಗ ಆಗಿ ಇಂಥ ಕೆಲಸ ಮಾಡ್ಬೋದಾ? ನಾವು ಮಾನ ಮರ್ಯಾದೆಗೆ ಅಂಜಿ ಬದುಕೋ ಜನ ಶಾಸ್ತ್ರಿಗಳೇ. ಹಾ. ಶೇಖರಿ, ರಾಜಲಕ್ಷ್ಮಿಯವರೇ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ.
ಆದರೆ ನನ್ನ ಮಗ ವಿದ್ಯಾವಂತ, ಬುದ್ಧಿವಂತ, ಸಂಸ್ಕಾರವಂತ. ಅವನು ಹೀಗೆ ಮಾಡಿದಾನೆ ಅಂತ ಅಂದರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹಾಗೆ ನಿಮ್ಮ ಮಾತನ್ನು ತಳ್ಳ ಹಾಕೋ ಆಗಿಲ್ಲ. ನೋಡಿ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ಸುಳ್ಳು ಹೇಳೋರಲ್ಲ. ಈಗ ಚಂದ್ರಾಧರನ್ ಕರೆಸ್ತೀನಿ. ನಿಮ್ಮ ಮುಂದೆನೇ ಅವನಿಗೆ ಕೇಳ್ತೀನಿ. ಅವರು ತಪ್ಪು ಮಾಡಿರೋದು ನಿಜಾನೇ ಆಗಿದ್ರೆ ಮಗ ಅನ್ನೋ ಮಮಕಾರನೋ ಇಟ್ಕೊಳ್ಳದೆ ನಿಮಗೆ ನ್ಯಾಯ ಕೊಡಿಸ್ತೀನಿ. ನೀವು ಚಿಂತೆ ಮಾಡಬೇಡಿ. ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೆ. ಇದರಲ್ಲಿ ತಂದೆ ಮಗನ ಸಂಬಂಧ ಬರೋದಿಲ್ಲ. ಸರಿನಾ? ಚಂದ್ರ, ಚಂದ್ರ, ಏನ್ ಕರೆದಿದ್ದು? ಜಾಜಿ ಅಲ್ಪಾಯುಷಿ, ಅಲ್ಪಾಯುಷಿ, ಅಲ್ಪಾಯುಷಿ. ಜಾಜಿ, ಏನಾಯ್ತು ಜಾಜಿ? ಏನಾಯ್ತು? ಕಾಲು ಉಳುಕ್ತು ಕಣೋ. ಯಾವಾಗ್ಲೂ ಏನಾದ್ರು ಒಂದು ಮಾಡ್ಕೋತಾ ಇರ್ತೀಯ, ನೋಡ್ತಾ ಬರೋದಲ್ವೇನೆ? ನೋವಾಗ್ತಿದ್ಯಾ?
ಯಾಕೆ ದೇಶಕ್ರೆ ಇಷ್ಟು ಅವಸರದಿಂದ ಬರ್ತಿದ್ದೀರಾ? ಏನಾಯ್ತು? ಯಾಕಿಷ್ಟು ಆತಂಕ? ಅಮ್ಮ ಶ್ರೀಮತಿ, ಇವತ್ತು ಈ ಚಕ್ರಾಪುರಿ ಚರಿತ್ರೆ ಅನ್ನೋ ಗ್ರಂಥ ಓದ್ತಾ ಇದ್ದೆ. ಅದರಲ್ಲಿ ಜಾಜಿ ಅಲ್ಪಾಯುಷಿ ಅಂತ ಬರೆದಿದೆ. ಇನ್ನು ಜಾಜಿಗೆಲ್ಲಿ ಏನಾಗುತ್ತೋ ಅನ್ನೋ ಆತಂಕದಿಂದ ನನಗೆ ಎದೆ ಒಂದೇ ಸಮನೆ ಬಡ್ಕೋತಾ ಇತ್ತು. ಅದಕ್ಕೋಸ್ಕರ ನನ್ನ ಕಾರಣಕ್ಕೆ ಬಂದೆ ತಾಯಿ. ಜಾಜಿ ಒಳಗಿನ ಆತ್ಮದ ಅವಧಿ ಮುಗಿದ ಮೇಲೆ ಹೋಗ್ಲೇಬೇಕಲ್ವಾ ದೇಶಿಕರೇ? ಅಂದ್ರೆ ಜಾಜಿ ಬದುಕೋಲ್ವಾ? ಅದಕ್ಕುತ್ತರ ನಿಂಬಳಿನೇ ಇದೆ ದೇಶಿಕರೇ. ಯಾಕೆ ಹಂಗೆ ನೋಡ್ತಿದ್ಯಾ? ನನಗೆ ಸ್ವಲ್ಪ ನೋವಾದರೂ ನೀನು ತಡ್ಕೊಳಲ್ಲ ಅಲ್ವಾ ಬಂಗಾರಿ? ಹೇಗೆ ತಡ್ಕೊಳಕ್ಕಾಗತ್ತೆ? ನನ್ನ ಜೀವನೇ ನೀನು ಕಣೆ. ಈ ಪ್ರಪಂಚದಲ್ಲಿ ನನಗೆ ಅಂತಾರೋಳು ನೀ ಒಬ್ಬಳೇ ಅಲ್ವೇನೆ ಜಾಜಿ? ನನಗಾದರೂ ಅಷ್ಟೇ ಅಲ್ವೇನೋ, ನೀನು ನನ್ನ ಉಸಿರು ಕಣೋ.